ಬಂಧುಗಳೇ ನಮಸ್ತೆ. ಬಂಗಾಳದ ವಿಚಾರ, ಮಮತಾ ಬ್ಯಾನರ್ಜಿಯ ವಿಚಾರ ಅಂದರೆ ಯಾವಾಗಲೂ ರೋಚಕವಾಗಿರುತ್ತೆ. ಮತ್ತೊಂದು ರೋಚಕ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದಯಮಾಡಿ ಎಚ್.ಎನ್. ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇನ್ನು ಕೆಲವೇ ತಿಂಗಳಲ್ಲಿ ಬಂಗಾಳದ ಚುನಾವಣೆ ಆಗುತ್ತೆ. ಬಂಗಾಳದ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಗೆಲ್ತಾರಾ ಅಥವಾ BJP ಗೆಲ್ತಾರಾ ಅನ್ನೋದು $1 ಬಿಲಿಯನ್ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಇದೇ ಮಾತನ್ನು ಒಂದು ವರ್ಷಕ್ಕೆ ಮುಂಚೆ ಯಾರಾದರೂ ಹೇಳಿದರೆ ಯಾರು ಗೆಲ್ಲಬಹುದು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಬಿಟ್ಟು ಬೇರೆ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಭಾಳಷ್ಟು ಜನ BJP ಸಿಂಪಥೈಸರ್ಸ್ ಕೂಡ ಹೇಳ್ತಿದ್ರೇನೋ. ಆದರೆ ಪರಿಸ್ಥಿತಿ ಇವತ್ತು ಆ ರೀತಿ ಇಲ್ಲ. ಈವನ್ ತುಂಬ ಸರ್ವೆಗಳು ಮಮತಾ ಬ್ಯಾನರ್ಜಿಗೆ ಎಡ್ಜಿದೆ ಅಂತ ಹೇಳ್ತಾ ಇದ್ರು ಕೂಡ ಗ್ರೌಂಡಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ BJPಗೆ ಒಂದು ಒಳ್ಳೆ ಗೆಲುವು ಕಂಡಂಗೆ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳು. ಅದರಲ್ಲಿ ದೊಡ್ಡ ಕಾರಣ ಅಂತ ಹೇಳಿದ್ರೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನೋಡಿ, ಈ SIR ಕೇವಲ ಎಲೆಕ್ಷನ್ ಕಮಿಷನ್ ವಿಚಾರ ಆಗುವುದಿಲ್ಲ. ಬಂಗಾಳದ ವಿಚಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಿರಂತರವಾಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಆ ಕೇಸ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ತಾನೇ ಫೈಟ್ ಮಾಡ್ತೀನಿ ಅಂತ ಹೊರಟೋಗಿದ್ರು. ಅದೇ ಪರಿಸ್ಥಿತಿ ಏನಂತ ಹೇಳಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡೇ ತಿರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಗಟ್ಟಿ ನಿಲುವಾಗಿದೆ. ಅದನ್ನು ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಸುಮಾರು 150 ಜನ ಜಡ್ಜ್ಗಳು, ಅದು ರಿಟೈರ್ಡ್ ಜಡ್ಜಸ್ ಇರ್ಬೋದು ಅಥವಾ ಈಗ ಇರ್ತಕ್ಕಂಥ ಜಡ್ಜಸ್ ಇರ್ಬೋದು, ಇವರ ಒಂದು ದೊಡ್ಡ ತಂಡವನ್ನು ಮಾಡಿ ಅವರ ಏನು ನೇತೃತ್ವದಲ್ಲಿ ಇವತ್ತು SIRನ ನಡೆಸಲಾಗ್ತಾ ಇದೆ. ಅಲ್ಲೇನಾದ್ರು ಶಾರ್ಟೇಜ್ ಬಂದರೆ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳಿಂದ ಜಡ್ಜ್ಗಳನ್ನ ಕರ್ಸ್ಕೊಳ್ಳಿ ಅಂತ ಹೇಳಿದೆ. ಅದು ಜಾರ್ಖಂಡ್ ಇರ್ಬೋದು, ಒರಿಸ್ಸಾ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಇಲ್ಲಿಂದ ತಗೊಳ್ಳಿ. ಒಟ್ಟು ಈ 150 ಜನ ಜಡ್ಜ್ಗಳು SIR ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ನೋಡಬೇಕು. ಅಂದರೆ ಸುಪ್ರೀಂ ಕೋರ್ಟ್ ಹೇಳಿ ಮತ್ತೊಂದು ಮಾತು ಮಮತಾ ಬ್ಯಾನರ್ಜಿಗೆ ಹೇಳಿದೆ, ಈ SIRಗೆ ಏನಾದರೂ ಅಡ್ಡಪಡಿಸಿದ್ರೆ ಕಾನೂನಿನ ಕೋಪವನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ. ಈಗ ಮಮತಾ ಬ್ಯಾನರ್ಜಿಗೆ ಬೇರೆ ದಾರಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ನೋಡಿ, ಕೋರ್ಟು ಎಲೆಕ್ಷನ್ ಕಮಿಷನ್ಗೆ ಆರ್ಡರ್ ಮಾಡ್ತು, ನಿಮ್ಮ ಹತ್ರ ಏನು ಲಿಸ್ಟ್ ಇದೆ ಇಮ್ಮಿಡಿಯೇಟಾಗಿ ಕೊಡಿ ಅಂತೇಳಿ. 95% ಲಿಸ್ಟ್ ರೆಡಿ ಆಗಿತ್ತು, ಅದನ್ನು ಸಬ್ಮಿಟ್ ಮಾಡ್ತು. ಇನ್ನು ಉಳಿದಿರ್ತಕ್ಕಂತಹ 5% ಕೂಡ ಇನ್ನು ಕೆಲವೇ ದಿನದಲ್ಲೇ ಕೊಡ್ತೀವಿ ಅಂತ ಹೇಳ್ತಿದ್ದೆ. ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಆಗೋಗಿದೆ. ಈಗ ಬಂದಿರತಕ್ಕಂಥ ಲಿಸ್ಟಲ್ಲಿ ಸುಮಾರು 68 ಲಕ್ಷ ವೋಟ್ಗಳು ಕಟ್ಟಾಗಿದೆ. ಇನ್ನೂ ಸುಮಾರು 32 ಲಕ್ಷ ವೋಟ್ಗಳು ಡೌಟ್ಫುಲ್ ಲಿಸ್ಟಲ್ಲಿದ್ದಾವೆ. ಕೇವಲ ಮಮತಾ ಬ್ಯಾನರ್ಜಿಯ ಕ್ಷೇತ್ರ ಏನು ಭವಾನಿಪುರ ಕ್ಷೇತ್ರ ಇದೆಯಲ್ಲ, ಕಲ್ಕತ್ತಾದಾಗ ಭವಾನಿಪುರ ಕ್ಷೇತ್ರ, ಆ ಕ್ಷೇತ್ರದಲ್ಲೇನೆ ಈಗಾಗಲೇ 46,000 ವೋಟ್ಗಳು ಕಟ್ಟಾಗಿದೆ ಅನೌನ್ಸ್ ಆಗಿರೋ ಲಿಸ್ಟಲ್ಲಿ. ಇನ್ನು 14,000 ವೋಟ್ಗಳು ಡೌಟ್ಫುಲ್ಲಲ್ಲಿದ್ದಾವೆ, ಅವು ಕಟ್ಟಾಗ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ 60,000 ವೋಟ್ಗಳು ಕಟ್ಟಾಗುತ್ತೆ ಮಮತಾ ಬ್ಯಾನರ್ಜಿಯ ಸ್ವಂತ ಕ್ಷೇತ್ರದಲ್ಲಿ. ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಗೆದ್ದಿದ್ದು 58,000 ವೋಟಿಂದ. ಈ 60,000 ವೋಟ್ ಕಟ್ಟಾಗುತ್ತೆ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಪೊಸಿಷನ್ ಏನಿರ್ಬೋದು. ಇವತ್ತು ಹತ್ತತ್ರ ಇಡೀ ರಾಜ್ಯದಲ್ಲಿ 1 ಕೋಟಿಯಿಂದ 1,10,00,000 ವೋಟ್ಗಳು ಕಟ್ಟಾಗ್ತವೆ. ಯಾಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕಳೆದ ವರ್ಷ ಈ 1 ಕೋಟಿ ಅಥವಾ 1,10,00,000 ವೋಟ್ಗಳಿದ್ವಲ್ಲ, ಇವುಗಳಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಮಮತಾ ಬ್ಯಾನರ್ಜಿಗೆ ಬಿದ್ದಿದ್ದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿದ್ದ ಸತ್ತೋರಿರ್ಬೋದು, ಊರು ಬಿಟ್ಟೋರಿರ್ಬೋದು, ಎರಡೆರಡು ಕಡೆ ಶಿಫ್ಟ್ ಆಗಿದ್ದವ್ರು ಇರ್ಬೋದು, ಅಥವಾ ನುಸುಳುಕೋರಿರ್ಬೋದು, ಇವರೆಲ್ಲರ ವೋಟ್ಗಳನ್ನು TMCಯ ಗೂಂಡಾಗಳು TMCಗೆ ಒತ್ತಿಸಿದ್ರು. ಆಲ್ಮೋಸ್ಟ್ 100% ರೀ. ಅಂದರೆ ಇವತ್ತೇನು 1 ಕೋಟಿ ವೋಟ್ಗಳು ಕಟ್ಟಾಗ್ತದೆ, ಆ 1 ಕೋಟಿ ವೋಟ್ಗಳು ಕಟ್ಟಾಗಿರೋದು TMCಯ ವೋಟ್ಗಳು ಅಂತೇಳಿ ಘಂಟಾಘೋಷವಾಗಿ ಹೇಳ್ಬೋದು. ಸತ್ತಿರೋರ್ದಂಗೆ ಅವ್ರದ್ದೂ ಪ್ರಾಕ್ಸಿ ಓಡಿಸ್ಬಿಟ್ಟಿದ್ರು. ಮನೇಲಿಲ್ಲ ಅವ್ರದ್ದೂ ಪ್ರಾಕ್ಸಿ ಓಡಿಸಿದ್ರು. ಈ ರಾಜ್ಯದಲ್ಲೇ ಇಲ್ಲ ಅವ್ರದ್ದೂ ಪ್ರಾಕ್ಸಿ ಓಡಿಸಿದ್ರು. ಈ ದೇಶದವನೇ ಇಲ್ಲ ಅವ್ರದ್ದೂ ಪ್ರಾಕ್ಸಿ ಓಡಿಸಿದ್ರು. ಒಂದು ಓಟು ಮಿಸ್ ಆಗಕ್ಕೆ ಬಿಟ್ಟಿರಲಿಲ್ಲ. ಅದರ ಅರ್ಥ ಏನು, 2021 ಚುನಾವಣೆಯಲ್ಲಿ BJP ಮತ್ತು TMC ಇದ್ದಂತಹ ವೋಟ್ ಶೇರ್ ವ್ಯತ್ಯಾಸ 10%. ಅದಕ್ಕಿಂತ ಹೆಚ್ಚು ವೋಟ್ಗಳು ಕಟ್ಟಾಗೋಗಿದ್ದಾವೆ ಈಗ. ಅಂದರೆ BJP ಏನು 10% ಹಿಂದೆ ಇತ್ತು, ಅಥವಾ ಮಮತಾ ಬ್ಯಾನರ್ಜಿ ಏನು 10% ಮುಂದೆ ಇದ್ದರು, ಆ 10% ವೋಟ್ಗಳು ಕಟ್ಟಾಯಿತು. ಈಗ ಮ್ಯಾಟರ್ ಈಕ್ವಲ್ ಆಗಿ ಬಂದು ನಿಂತಿದೆ, ಸಮಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಅದರ ಅರ್ಥ ಹೋದ ತಿಂಗಳು ಒಬ್ಬ ವಿಶ್ಲೇಷಕರ ಮಾತೇನಂತ ಹೇಳಿದರೆ, ಹೋದ ತಿಂಗಳು ಮಾತು ಹೇಳ್ತಾ ಇದ್ದೀನಿ ನಾನು, ಅವತ್ತು ಪರಿಸ್ಥಿತಿ 50-50 ಇದೆ. ಆಗ ಅವರೊಂದು ಮಾತು ಹೇಳಿದರು, ಇನ್ನೂ 2.5 ತಿಂಗಳು ಟೈಮ್ ಇದೆ, ನಾವು ಅದನ್ನು 65-35 ಮಾಡ್ತೀವಿ. ಅಂದರೆ BJPದು 65 ಮಾಡಿ TMCದು 35 ಮಾಡ್ತೀವಿ ಅಂತೇಳಿ. ಆ ಪ್ರೋಸೆಸ್ ಈಗಾಗಲೇ ಜಾರಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಯಾವ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ನಿಂತ್ಕೊಂಡು ಹಳ್ಳಿಗೆ ಹೋಗಿ ಹೋರಾಟ ಮಾಡಬೇಕಿತ್ತು, ಹಳ್ಳಿಗೆ ಹೋಗಿ ಸಭೆಗಳನ್ನ ಮಾಡಬೇಕಿತ್ತು, ಆ ಮಮತಾ ಬ್ಯಾನರ್ಜಿ ಡೆಲ್ಲಿಲಿ ನಿಂತ್ಕೊಂಡು SIR ವಿರುದ್ಧ ಹೋರಾಟ ಮಾಡ್ಕೊಂಡು ಕೂತವ್ರೆ, ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡ್ಕೊಂಡು ಕೂತವ್ರೆ, ಎಲೆಕ್ಷನ್ ಕಮಿಷನ್ ಮೇಲೆ ಹೋರಾಟ ಮಾಡ್ಕೊಂಡು ಕೂತವ್ರೆ. TMCಗೆ ಮಮತಾ ಬ್ಯಾನರ್ಜಿ ಬಿಟ್ಟು ಬೇರೆ ಫೇಸ್ ಇಲ್ಲ, ಅವರೊಬ್ಬರೇ ಹೋರಾಟ ಮಾಡಬೇಕು. ಇವತ್ತು ಅವ್ರ ಹೋರಾಟ ಎಲ್ಲ ಡೆಲ್ಲಿನಲ್ಲಿ ವ್ಯರ್ಥ ಆಗ್ತಿದೆ. ಆದರೆ BJPಯ ಸ್ಟ್ರಾಟಜಿ ಈ ಸರಿ ಕಳೆದ ಬಾರಿ ಥರ ಜೋರಾಗಿ ಮಾತಾಡ್ತಿಲ್ಲ.
ದೊಡ್ಡ ದೊಡ್ಡ ಸಭೆಗಳನ್ನ ಆಯೋಜನೆ ಮಾಡ್ತಿಲ್ಲ. ಸಣ್ಣ ಪುಟ್ಟ ಗ್ರಾಮ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಮೂಲೆಗಳ ಸಭೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಶಕ್ತಿ ಬಿ ಜೆ ಪಿಗೆ ಏನಂತ ಹೇಳಿದ್ರೆ RSSನ ಸ್ವಯಂ ಸೇವಕರು. ಕಳೆದ 4-5 ವರ್ಷದಲ್ಲಿ ಸುಮಾರು 15,000 ಸಂಘದ ಶಾಖೆಗಳು ಶುರುವಾಗಿದೆ ಅಂಥೇಳಿ ಒಂದು ಮಾಹಿತಿ ಇದೆ. ಜೊತೆಗೆ ಸುಮಾರು 7-8 ಸಾವಿರ ಜನ ಸ್ವಯಂ ಸೇವಕರು ಬೇರೆ ಬೇರೆ ಕಡೆಯಿಂದ ಅಲ್ಲಿ ಹೋಗಿದ್ದಾರೆ. ಅವರ ಗುರಿ ಒಂದನೇ, ಪ್ರತಿಯೊಬ್ಬ ವೋಟರ್ನ ಚುನಾವಣೆಗೆ ವೋಟ್ ಹಾಕೋದಕ್ಕಿಂತ ಮುಂಚೆ ಕನಿಷ್ಠ 7 ಸಾರಿ ಮೀಟ್ ಮಾಡಬೇಕು, 7 ಸಾರಿ ಅವನೋಗಿ ಮಾತಾಡಿಸ್ಬೇಕು. ಅವರೇನು BJP ವೋಟ್ ಹಾಕಿ ಅಥವಾ ಇಂಥ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳಲ್ಲ. ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ರೆ ನಿನ್ನ ಭಾಳ ಹಸನಾಗುತ್ತೆ ಆ ಪಕ್ಷವನ್ನು ಚಿಂತನೆ ಮಾಡಿ ವೋಟ್ ಹಾಕು, ಯಾವುದೇ ಭಯ ಪಡಬೇಡ. ಇದು ಪ್ರಜಾಪ್ರಭುತ್ವ. ಈ ರೀತಿ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕನಿಷ್ಠ ಒಬ್ಬ ವ್ಯಕ್ತಿನ 7 ಸಾರಿ ಮೀಟ್ ಮಾಡಿದ್ರೆ ಅವ್ನ ಪರಿವರ್ತನೆ ಆಗ್ತಾನೆ ಇಲ್ವ ರೀ? ಅವ್ರಿಗೆ ಧೈರ್ಯ ಬರುತ್ತಾ ಇಲ್ವಾ? ಇವತ್ತು ಬೆಂಗಾಳದಲ್ಲಿ ಭಾಳಷ್ಟು ಜನ ಮಮತಾ ಬ್ಯಾನರ್ಜಿಯ ವಿರುದ್ಧ ಚಿಂತನೆ ಮಾಡೋರಿದ್ದಾರೆ. ಆದರೆ ಅವರಿಗೆ ಆಚೆ ಕಡೆಗೆ ಬಂದು ವೋಟ್ ಹಾಕೋಕ್ಕೆ ಭಯ. ಯಾಕೆಂದರೆ 2021 ನೋಡ್ಬಿಟ್ವಿ, ಯಾರ್ಯಾರು BJP ವೋಟ್ ಹಾಕಿದ್ರು, ಯಾರ್ಯಾರು ಮಮತಾ ಬ್ಯಾನರ್ಜಿ ಅಗೇನಿಸ್ಟಾಗಿ ವೋಟ್ ಹಾಕಿದ್ರು, ಅವ್ರ ಕುಟುಂಬಗಳನ್ನೇ ಸುಟ್ಟಾಕ್ಲಿಕ್ಕೆ ಹೊಟ್ಬಿಟ್ರು. ಸಾವಿರಾರು ಜನ ರಾಜ್ಯ ಬಿಟ್ಬಿಟ್ಟು ಅಕ್ಕಪಕ್ಕದ ರಾಜ್ಯಗಳಿಗೆ ಓಡೋದ್ರು, ಅಸ್ಸಾಂಗೆ ಓಡೋಡಿದ್ರು. ಇವತ್ತು ವಾಪಸ್ ಬರೋಕ್ಕೆ ಎದುರ್ಕೊಂತಾರೆ. ಅಂತಹ ಗುಂಡಾಗಿರಿ, ಅಂತಹ ರೌಡಿಸಮ್ ಮಮತಾ ಬ್ಯಾನರ್ಜಿದು. ಇವತ್ತೇನಾಗೋಗಿದೆ, ಆ ಗುಂಡಗಳಿಗೂ ಅನ್ಸೋಕ್ಕೆ ಶುರು ಮಾಡಿದೆ, ನಮ್ಮ ಆಡಳಿತ ಬರುತ್ತೋ ಇಲ್ವೋ, ಯಾಕೆ ಬೇಕು ಉಸಾಬರಿ. ಜನಗಳಿಗೂ ನಿಧಾನಕ್ಕೆ ಧೈರ್ಯ ಬರಲಿಕ್ಕೆ ಶುರುವಾಗಿದೆ. ನೋಡಿ, BJP ಯಾವ ಈ ಕಾರ್ನರ್ ಮೀಟಿಂಗ್ಗಳು ಅಂತ ಮಾಡ್ತಿದೆ. ಮುಂಚೆ ಕಾರ್ನರ್ ಮೀಟಿಂಗ್ಗಳಿಗೆ ಜನವೇ ಬರ್ತಿರ್ಲಿಲ್ಲ ರೀ. ಇವತ್ತು ಆ ಕಾರ್ನರ್ ಮೀಟಿಂಗ್ಗಳಿಗೆ ಜನ ಬರೋಕ್ಕೆ ಶುರುವಾಗಿದ್ದಾರೆ. ಏನು ಚಾಯ್ ಪೆ ಚರ್ಚಾ ಅಂತೇಳಿ ಕಾರ್ಯಕ್ರಮ ಆಯೋಜನೆ ಇದೆ, ಅದಕ್ಕೆ ಜನ ಬರಲಿಕ್ಕೆ ಶುರುವಾಗಿದ್ದಾರೆ. BJPಯ ಕಾರ್ಯಕ್ರಮಗಳಿಗೆ ಜನ ಬರೋಕ್ಕೆ ಶುರುವಾಗಿದ್ದಾರೆ, ಹೋರಾಟಗಳಿಗೆ ಜನ ಬರೋಕ್ಕೆ ಶುರು ಮಾಡಿದ್ದಾರೆ. ಅದರ ಅರ್ಥ ಭಯವನ್ನು ಬಿಡ್ತಾ ಇದ್ದಾರೆ. ಅದೊಂದು ಭೂತ ಇತ್ತಲ್ಲ, ನಾವು ವಿರೋಧ ಮಾಡಿದ್ರೆ ನಾವು ಬದುಕಲ್ಲ ಅಂಥೇಳಿ, ಆ ಭೂತ ಇವತ್ತು ಜನರಿಂದ ಕೆಳಗಡೆ ಇಳಿದಿದೆ. ಜೊತೆಗೆ BJP ಕೂಡ ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ. ಮೋದಿಯವರು ಭಾಷಣ ಮಾಡಬೇಕಾರಾಗಲಿ, ಅಮಿತ್ ಶಾ ಭಾಷಣ ಮಾಡಬೇಕಾದ್ರೂ ಆಗಲಿ, ಮಮತಾ ಬ್ಯಾನರ್ಜಿಯನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾ ಇಲ್ಲ. ಕಳೆದ ಬಾರಿ ಅವರ ಸ್ಟ್ರಾಟಜಿ ಫೇಲ್ ಆಯಿತು. ದೀದಿ ಅಂದಿದ್ದು ಅನೇಕ ಅಲ್ಲಿನ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಚುಚ್ಚಿತು. ಮಮತಾ ಬ್ಯಾನರ್ಜಿಯನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ರೆ ಅಲ್ಲಿನ ಹೆಣ್ಮಕ್ಳು ಮಮತಾ ಬ್ಯಾನರ್ಜಿ ಜೊತೆಗೆ ಸಿಂಪತಿ ಬಂದ್ಬಿಡುತ್ತೆ ಅಂಥೇಳಿ ಈ ಬಾರಿ ಮಮತಾ ಬ್ಯಾನರ್ಜಿ ಸುದ್ದಿಗೆ ಹೋಗ್ತಾ ಇಲ್ಲ. ಎಲ್ಲ BJP ಲೀಡರ್ಗಳು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು TMC ಸರ್ಕಾರವನ್ನು, TMC ಸರ್ಕಾರದ ದುರಾಡಳಿತವನ್ನು, ಭ್ರಷ್ಟಾಚಾರವನ್ನು, ಲಾಲೆಸ್ನೆಸ್ಸನ್ನು, ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲದಿರೋದನ್ನು, ಅತಿಯಾದ ಅಲ್ಪಸಂಖ್ಯಾತರ ಓಲೈಕೆಯನ್ನು, ಹಿಂದೂಗಳ ಬಾಳು ನರಕ ಆಗಿರೋದನ್ನು, ಜೊತೆಗೆ ಪಕ್ಕದ ಬಾಂಗ್ಲಾದಲ್ಲಾಗಿರ್ತಕ್ಕಂತಹ ಹಿಂದೂಗಳ ಸ್ಥಿತಿಯನ್ನು. ಅದರ ಎಫೆಕ್ಟ್ ಬೇರೆ ಯಾವ ರಾಜ್ಯಕ್ಕಿಂತ ಭಾಳ ಜಾಸ್ತಿ ಇರೋದು ವೆಸ್ಟ್ ಬೆಂಗಾಲಲ್ಲಿ. ಒಂದು ಕಡೆಗೆ ಮಮತಾ ಬ್ಯಾನರ್ಜಿಯ ವ್ಯರ್ಥ ಹೋರಾಟಗಳು ಡೆಲ್ಲಿನಲ್ಲಿ, ಮತ್ತೊಂದು ಕಡೆಗೆ BJPಯ ಸೈಲೆಂಟ್ ಕ್ಯಾಂಪೇನು, ಗ್ರಾಸ್ ಲೆವೆಲ್ ಕ್ಯಾಂಪೇನು ಈ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ನಮಸ್ಕಾರ.